ಮನಮೋಹನ್ ಸಿಂಗ್ ನಿಧನಕ್ಕೆ ಅಮೆರಿಕ ಸಂತಾಪ ಸೂಚಿಸಿದೆ. ಅಮೆರಿಕ ಭಾರತ ಬಾಂಧವ್ಯ ಹೆಚ್ಚಿಸಿದ್ದ ಮನಮೋಹನ್ ಸಿಂಗ್ 2 ದಶಕಗಳ ಸಂಬಂಧಕ್ಕೆ ಡಾಕ್ಟರ್ ಸಿಂಗ್ ಮುನ್ನುಡಿ ಬರೆದಿದ್ದರು. ಅಮೆರಿಕ ಭಾರತ ಅಣು ಒಪ್ಪಂದಕ್ಕೆ ಡಾಕ್ಟರ್ ಸಿಂಗ್ ನೇತೃತ್ವ ವಹಿಸಿದರು. ಭಾರತದ ಆರ್ಥಿಕ ಪ್ರಗತಿಯ ಹರಿಕಾರರಾಗಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್. ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಉತ್ತಮ ಸಂಬಂಧವನ್ನ ಬೆಸೆದಿತ್ತು. ಟ್ವೀಟ್ ಮೂಲಕ ಮನಮೋಹನ್ ಸಿಂಗ್ರನ್ನ ಅಮೆರಿಕ ಹಾಡಿ ಹೊಗಳಿತು. ಈ ಬಗ್ಗೆ ಮಾತಾಡೋದಕ್ಕೆ ಬಸವರಾಜ ರಾಯರೆಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಪ್ರತಿಯೊಬ್ಬರು ಕೂಡ ನೆನೆಸ್ಕೋತಾ ಇದ್ದಾರೆ. ಅವ್ರ ಕಾರ್ಯವೈಖರಿ ಆಗಿರ್ಬೋದು, ದೇಶಕ್ಕೆ ಅವ್ರು ಕೊಟ್ಟಂತಹ ಕೊಡುಗೆ. ನೀವು ಹೇಳೋದಾದ್ರೆ ಮನಮೋಹನ್ ಸಿಂಗ್ ಅಂದ ತಕ್ಷಣ ನಿಮಗ್ ನೆನಪಾಗೋದು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ವಿಶ್ವ ಕಂಡಂತ ಖ್ಯಾತ ಅರ್ಥಶಾಸ್ತ್ರಜ್ಞರು. ಅವರು ಒಬ್ಬ ಪ್ರಾಮಾಣಿಕ ಸರಳ ಸಜ್ಜನ ವ್ಯಕ್ತಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತು. ಮತ್ತು ಅವರು ಭಾರತ ದೇಶಕ್ಕೆ ಅಮೋಘವಾದಂತ ಸೇವೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಆರ್ಥಿಕ ವಿಚಾರದಲ್ಲಿ ಇರ್ಬೋದು, ಆಡಳಿತದ ವಿಚಾರದಲ್ಲಿ ಇರ್ಬೋದು, ಹಿಂದೆ ಕೇಂದ್ರದ ಅರ್ಥ ಮಂತ್ರಿಗಳಾಗಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಬಹಳ ದೊಡ್ಡ ಕೊಡುಗೆಯನ್ನ ಈ ರಾಷ್ಟ್ರಕ್ಕೆ ಕೊಡ್ತಾರೆ. ಅವರ ಐಡಿಯಾಲಜಿ, ಅವರ ವಿಚಾರಗಳಿತ್ತು ಭಾರತ ದೇಶ ಇಷ್ಟೊಂದು ರಂಗದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಆಗಿದೆ. ಇವತ್ತೇನು ಜಗತ್ತಿನಲ್ಲಿ ನಾವು $5 ಟ್ರಿಲಿಯನ್ ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೂಲ ಬುನಾದಿಯನ್ನು ಹಾಕಿದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಆರ್ಥಿಕವಾಗಿ ನಮ್ಮನ್ನ ಸಬಲೀಕರಣ ಮಾಡಿದ್ರು. ತದನಂತರ ಅವರು ಗ್ರಾಮೀಣ ಭಾಗದಿಂದ ಬಂದಂತವ್ರು, ಪಂಜಾಬ್ ರಾಜ್ಯದ ಗ್ರಾಮೀಣ ಭಾಗದಿಂದ ಬಂದಂತವ್ರು. ಹೀಗಾಗಿ ಅವರಿಗೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಮತ್ತು ಅವರ ಓದಿನಿಂದ ನಗರದ ವಿಚಾರಗಳು ಗೊತ್ತು. ಹೀಗಾಗಿ ಅವ್ರಿಗೆ ನಮ್ಮ ದೇಶದ ವಾಸ್ತವಿಕ ಚಿತ್ರಣ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಅಂತವ್ರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದ್ರಿಂದ ಇವತ್ತು ನಮ್ಮಲ್ಲಿ ನೋಡಿ, ಮುಖ್ಯವಾಗಿ ಅವರು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಂತವ್ರು, ಅಂದ್ರೆ ಆಹಾರ ಭದ್ರತಾ ಕಾಯ್ದೆಯನ್ನ ತಂದಿದ್ರಿಂದ ಇವತ್ತು ನಮ್ಮ ಎಲ್ಲ ಜನರಿಗೆ ಏನು 5 kg ಆಹಾರ ಧಾನ್ಯ ಕೊಡ್ತಾರೆ, ಇದು ಇಡೀ ದೇಶಾದ್ಯಂತ ಕೊಡ್ತಾರೆ. ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಇಡೀ ಕೊಡ್ತಾ ಇದಾರಲ್ಲ, ಅದು ಫುಡ್ ಸೆಕ್ಯೂರಿಟಿ ಆಕ್ಟ್ ಕೊಟ್ಟಿದ್ರಿಂದ ಸಾಧ್ಯ ಆಗಿದೆ. ಆಮೇಲೆ ಮನ್ರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ ಕೊಟ್ಟರು, ಬಡ ಜನರಿಗೆ ಉದ್ಯೋಗ ಸಿಕ್ತು. ಮತ್ತು ಶಿಕ್ಷಣ ಹಕ್ಕು, ಬೇರೆ ಬೇರೆ ಸಾಕಟ್ಟಿದೆ. ಅವ್ರ ಬಗ್ಗೆ ಹೇಳ್ಬೇಕಂತ ಗಂಟೆಗಟ್ಟಲೆ ಆಗುತ್ತೆ ಮಾತಾಡ್ಲಿಕ್ಕೆ. ಒಟ್ಟಾರೆ ಈ ದೇಶದ ಪ್ರಗತಿ ಬಗ್ಗೆ, ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ, ಬಡವರ ಬಗ್ಗೆ ಬಹಳ ಕಳಕಳಿಯಿಂದ ಕೆಲಸ ಮಾಡಿದಂತ ವ್ಯಕ್ತಿಗಳು ಇವತ್ತು ವಯೋಸಹಜ ಇದರಿಂದ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಕ್ಕೆ, ನಮ್ಮ ದೇಶಕ್ಕೆ ಬಹಳ ದೊಡ್ಡ ನಷ್ಟ ನಮ್ಮೆಲ್ಲರಿಗೂ. ವೈಯಕ್ತಿಕವಾಗಿ ನಾನು ಐ ನೋ ಹಿಮ್ ವೆರಿ ವೆಲ್ ಸಿನ್ಸ್ ಅವ್ರ ಅಪೋಸಿಷನ್ ಲೀಡರ್ ಆದಾಗಿಂದ ನಾನು ಚೆನ್ನಾಗಿ ಬಲ್ಲೆ ಅವ್ರನ್ನ. ನಮ್ಮ ಒಂದು ಪ್ರಮುಖವಾದಂತ ವಿಚಾರನ ಹೇಳಲೇಬೇಕು. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಏನ್ ನಾವು ಮಾಡಿದ್ವಿ ಬೆಂಗಳೂರಿನಲ್ಲಿ, ಉದ್ಘಾಟನೆಯನ್ನ ಅವರೇ ಮಾಡಿದ್ದಾರೆ. ಯಾರು? ಮನಮೋಹನ್ ಸಿಂಗ್ ಅವರು. ಅದು ನಮ್ಗೆ ಬಹಳ ಹೆಮ್ಮೆಯ ಸಂಗತಿ. ಅವ್ರು ನಮ್ಮ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನು ಉದ್ಘಾಟನೆ ಮಾಡಿದ್ರು ಅಂತ ಖ್ಯಾತ ಅರ್ಥಶಾಸ್ತ್ರಜ್ಞರು. ಹೀಗಾಗಿ ನಮ್ಗೆ ಅವ್ರ ಬಗ್ಗೆ ಅತ್ಯಂತ ಅಪಾರವಾದಂತ ಗೌರವ ಇದೆ. ಅವ್ರಿಗೆ ಶ್ರದ್ಧಾಂಜಲಿನ ಸಮರ್ಪಿಸುತ್ತೇವೆ. ನೀವು ಅವರನ್ನ ಭೇಟಿಯಾಗಿದ್ದು ಯಾವಾಗ? ನಾನು 1998 ಅಲ್ಲೇ ಅವರು ಲೀಡರ್ ಆಫ್ ದ ಅಪೋಸಿಷನ್ ಆಗಿದ್ರು. ಐ ವಾಸ್ ಎ MP, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆಗಿದೆ. ಹೀಗಾಗಿ ಅವ್ರ ಸಂಪರ್ಕ ಬಂತು. ಮುಂದೆ ನಾನು ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆದಾಗ ಕರ್ನಾಟಕ ಉತ್ಸವ ಮಾಡಿದಾಗ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ವಿ ನಾವು ಕರ್ನಾಟಕ ಭವನಕ್ಕೆ. ಬಹಳ ಸರಳ ಸಜ್ಜನ್ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ,
ಅಂತ ಪ್ರಾಮಾಣಿಕ ವ್ಯಕ್ತಿನ ನಾವು ಈ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಹೆಚ್ಚು Correct, ಮಾತಾಡ್ತಾ ma'am. ಇರ್ಲಿಲ್ಲ, ಬಹಳ ಮೌನಿ ಅಂತ ಹೇಳ್ತಿದ್ರು ನೀವು ಭೇಟಿಯಾದಾಗ. ಹಾಗೇನಿಲ್ಲ, ಅನಾವಶ್ಯಕವಾಗಿ ಓಕೆ, ಒಬ್ಬೊಬ್ಬರು ಸ್ವಭಾವ ಒಂಥರ ಇರ್ತಾರೆ, ಒಬ್ರು ಜಾಸ್ತಿ ಮಾತಾಡ್ತಾರೆ, ಒಬ್ರು ಕಡಿಮೆ ಮಾತಾಡ್ತಾರೆ. ಆದ್ರೆ ಅವ್ರು ಮೌನಿಯಾಗಿರ್ತಾರೆ ಅಂತ ಹೇಳಿ ಏನು ನಿರ್ಧಾರ ತೆಗೆದುಕೊಳ್ತಾ ಇರ್ಲಿಲ್ಲ ಅಂತಲ್ಲ, ಎಲ್ಲಾ ನಿರ್ಧಾರಗಳನ್ನ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಅವ್ರು ತೆಗೆದುಕೊಂಡಿದ್ರಿಂದನೇ ಇವತ್ತು ಆರ್ಥಿಕ ರಂಗ ಇಷ್ಟೊಂದು ಚೇತರಿಕೆ ಆಗಿದೆ, ಬಹಳಷ್ಟು ಉದ್ಯೋಗ ಸೃಷ್ಟಿಯಾಗ ಕಾರಣ ಆಯ್ತು. ಭಾರತ ಇಡೀ ವಿಶ್ವದಲ್ಲಿ ಪರಿಚಯ ಆಗ್ಲಿಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್. ಓಕೆ, ಅಲ್ಲ ಅವರ ಮಾತು ಕಡಿಮೆ ಇರಬಹುದು, ಅವರ ಸಾಧನೆಯೇ ಮಾತು, ಸಾಧನೆ ಪಟ್ಟಿ ಅಷ್ಟು ದೊಡ್ಡದಿದೆ. ಅವಶ್ಯಕತೆ ಇದ್ದಾಗ ಮಾತಾಡ್ತಾರೆ, ಅನಾವಶ್ಯಕವಾಗಿ ಯಾಕೆ ಮಾತಾಡ್ಬೇಕು? ಅವಶ್ಯಕತೆ ಇದ್ದಾಗ ಮಾತಾಡಿದ್ದಾರೆ, ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವ್ರ ಕೃತಿ ಮುಖ್ಯ ನಮಗೆ, ಅವ್ರಿಗೆ ಎಷ್ಟು ಮಾತಾಡ್ತಿರೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಓಕೆ, ಬಹಳ ಅಪರೂಪದ ರಾಜಕಾರಣಿ ಅಂತ ಅನ್ಸಲ್ವಾ? ಯಾಕಂದ್ರೆ ರಾಜಕಾರಣದಲ್ಲಿ ಇದ್ರು, ಆದ್ರೆ ರಾಜಕಾರಣಿಗಳಂತೆ ಇರ್ಲಿಲ್ಲ ಅವರು. ಅಲ್ಲ, ಅವರು ಮೂಲತಃ ರಾಜಕಾರಣಿ ಅಲ್ಲ. ಹೀಸ್ ನೀವು ಯು ಕ್ಯಾನ್ ಕಾಲ್ ಹಿಮ್ ಸ್ಟೇಟ್ಸ್ಮನ್. ಅವರೊಬ್ಬ ಎಲ್ಲಾ ರಾಜಕೀಯ ಪಕ್ಷಕ್ಕೆ, ಎಲ್ಲಾ ಜನರಿಗೆ ಬೇಕಾದಂತ ಒಬ್ಬ, ಕನ್ನಡದಲ್ಲಿ ಏನ್ ಹೇಳ್ತೀವಿ ಸ್ಟೇಟ್ಸ್ಮನ್ಗೆ, ಒಬ್ಬ ಮಹಾನ್ವಾದಿ, ರಾಜಕಾರಣಿ ಅಲ್ಲ ಅವರು. ಅವರು ರಾಜಕಾರಣಿ ಅಂತಲ್ಲ, ಆದ್ರೆ ರಾಜಕಾರಣಿಗಳಂದ್ರೆ ಕೆಟ್ಟವ್ರಲ್ಲ, ಆದ್ರೆ ಅವರು ತಮ್ಮದೇ ಆದಂತ ವಿಚಾರಗಳನ್ನ ಇಟ್ಕೊಂಡು ಮಾಡಿದಂತವ್ರು ಮತ್ತು ಪ್ರಾಮಾಣಿಕವಾಗಿ ಅವರ ಪ್ರಾಮಾಣಿಕ ಸರಳ ಇದು ಮಹಾತ್ಮ ಗಾಂಧಿ ಅವರ ತರುವಾಯ ಬಹುತೇಕ ಅವರೇ ಇರಬಹುದು ಅಂತ ನನಗೆ ಅನಿಸ್ತದೆ. ಎಸ್, ಥ್ಯಾಂಕ್ ಯು ಬಸವರಾಜ್ ರಾಯ್. ಥ್ಯಾಂಕ್ ಯು ವೆಲ್ಕಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.